ನಮಸ್ತೆ ಎಲ್ರಿಗೂ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಭಾನುವಾರದ ಇಂದಿನ ಹಾಸ್ಯ ಸಂಚಿಕೆಯನ್ನು ನೋಡಬೇಕು ಅಂದರೆ, ಇವತ್ತು ಹಾಸ್ಯ ಸಂಚಿಕೆಯಲ್ಲಿ ಪೊಲೀಸ್ ಹತ್ರ ಸೂರ್ಯ ಮತ್ತು ಮೀನಾ ಇಬ್ಬರು ಹೋಗಿರ್ತಾರೆ ಸ್ಟೇಷನ್ಗೆ. ಅಲ್ಲಿ ಪೊಲೀಸು ಯಾಕ್ರಿ ನೀವು ಕೈ ಮಾಡಿದ್ದು ಅಂತ ಕೇಳ್ತಾರೆ. ಆಗ ಬಂದು, ಸರ್ ನಾವು ಬೇಕು ಅಂತ ಮಾಡಿಲ್ಲ ಸರ್, ಅವರೇ ನಮ್ಮ ತಾತ ಅಜ್ಜಿ ಅಂದರೆ ನಿಮ್ಮ ತಾತ ಅಜ್ಜಿನ ಅವ್ರು ಯಾಕ್ರಿ ಅಲ್ಲಿಗೆ ಬರ್ತಾರೆ ಅಂತ ಕೇಳ್ತಾರೆ. ಸರ್ ಅವರು ರೋಡ್ ಸೈಡು ಚಪ್ಪಲಿ ಹೊಲಿತಾ ಇರೋ ನಮಗೆ ಗೊತ್ತಿರೋ ಅಂಥ ಅಜ್ಜಿ ತಾತನ ಮೇಲೆ ಕೈ ಮಾಡಿದ್ರು ಸರ್. ಅಜ್ಜಿ ಮೇಲೆ ಕೈ ಮಾಡಿದ್ದಕ್ಕೆ ನಮಗೂ ಸಿಟ್ಟು ಬಂತು, ಹಂಗಾಗಿ ನಾನು ಕೈ ಮಾಡಿದೆ ಅಂತ ಹೇಳ್ತಾರೆ. ಏನಾದರೂ ನೀವು ಮಾಡಿದ ತಪ್ಪು ಅಂತೇಳಿ ಪೊಲೀಸ್ ಹೇಳ್ತಾರೆ. ಸರಿ ಆಯಿತು, ಅವ್ರಿಗೆ ಬುದ್ಧಿ ಹೇಳ್ತೀನಿ ಅಂತ ಪೊಲೀಸಿಗೆ ಕರೆದು ಬುದ್ಧಿ ಹೇಳ್ತಾರೆ. ಅಲ್ಲಿಂದ ಹೊರಗಡೆ ಹೋಗ್ತಾರೆ. ಆಗ ಟ್ರಾಫಿಕ್ ಪೊಲೀಸ್ ಅವ್ರು ಬಂದು, ನಿನ್ನ ಹೀಗೆ ಸುಮ್ಮನೆ ಬಿಡಲ್ಲ, ನಿನ್ನನ್ನು ಮತ್ತೆ ಸಿಗ್ತೀಯಲ್ಲ, ಸಿಗ್ತೀಯಾ, ಎಲ್ಲಿ ಹೋಗ್ತೀಯಾ ಅಂತೇಳಿ ಅವ್ರು ಪೊಲೀಸ್ ಹೇಳ್ತಾರೆ. ಅದಾದಮೇಲೆ ನೆಕ್ಸ್ಟು ಮನೆಗೆ ಹೋಗೋಣ ಬನ್ನಿರಿ ಅಂತ ಹೇಳಿ ಮೀನಾ ಹೋಗ್ತಾ ಇರ್ತಾರೆ. ಅದಾದಮೇಲೆ ಒಬ್ಬರು ಅಲ್ಲಿರೋವಂಥ ಇನ್ನೊಬ್ಬರು ಪೊಲೀಸ್ ಸಿಗ್ತಾರೆ. ಸಿಕ್ಕಾದ್ಮೇಲೆ, ನೀವು ನಮ್ಮ ಅಣ್ಣಂಗೆ ಯಾಕೆ ಹೊಡೆದ್ರಿ ಅಂತ ಹೇಳ್ತೀರಾ ಸರ್ ಅಂತ ಕೇಳ್ತಾರೆ. ಅವರು ಕಿವಿನಲ್ಲಿ ಹೇಳ್ತೀನಿ ಬನ್ನಿರಿ ಅಂತೇಳಿ ಕಿವಿನಲ್ಲಿ ಹೇಳ್ತಾರೆ. ಓ ಇದಕ್ಕೋಸ್ಕರ ಹೊಡೆದ್ರಾ ಅಂತೇಳಿ ಹೇಳ್ತಾರೆ. ಸೂರ್ಯ ಮತ್ತು ಮೀನಮ್ಮ ಇಬ್ಬರೂ ಮತ್ತು ಮೀನಾ ಕೇಳಿದಾಗ ಸೂರ್ಯನೂ ಹೇಳ್ತಾರೆ. ಕಿವಿಲಿ ಹೇಳಿದಾಗ, ಓ ಹೌದಾ ಅಂತೇಳಿ ನಕ್ಕೊಂತ ಮೀನಾ ಹೌದಾ ಅಂತೇಳಿ ಹೇಳ್ತಾರೆ. ಅದಾದಮೇಲೆ ಮನೆಗೆ ಹೋಗ್ತಾರೆ. ಈ ಕಡೆ ಮನೆಯಲ್ಲಿ ಸೂರ್ಯ ಅವ್ರ ತಂದೆ ಕಾಯ್ತಾ ಇರ್ತಾರೆ. ಆದರೆ ಇವರೇನೂ ಬಂದಿರಲಿಲ್ಲ. ಈ ಕಡೆ ಹಾಸ್ಪಿಟ್ಲಿಗೆ ಸೂರ್ಯ ಮತ್ತು ಮೀನಾ ಅವರಿಬ್ಬರು ಹೋಗ್ತಾರೆ. ಅಜ್ಜಿ ತಾತನ ಮಾತಾಡ್ಸೋಣ ಅಂತೇಳಿ ಸೂರ್ಯ ಮತ್ತು ಮೀನಾ ಇಬ್ಬರು ಆಸ್ಪತ್ರೆಗೆ ಹೋಗ್ತಾರೆ. ಅಲ್ಲಿ ಅಜ್ಜಿ ಹೇಗಿದೆಯಾ, ಓ ಈಗ ತುಂಬ ಚೆನ್ನಾಗಿ ಕುತ್ಕೊಂಡ್ಬಿಟ್ಟಿದ್ಯಾ, ನಿನಗೆ ಹ್ಯೂಮ್ಯಾನಿಟಿ ಪವರ್ ತುಂಬ. ಮೀನಾ ಅಜ್ಜಿಗೆ ದುಡ್ಡು ಕೊಡ್ತಾಳೆ. ಅಜ್ಜಿ ಇಟ್ಕೋ ಇದನ್ನೆಲ್ಲ ಖರ್ಚಿಗೆ ಇಟ್ಕೋ ಅಂತ ಹೇಳ್ತಾರೆ. ನೀವ್ಯಾರು ಗೊತ್ತಾಗಲಿಲ್ಲ ಅಂತ ಸೂರ್ಯ ಕೇಳ್ತಾರೆ. ಆಗ ನಾನು ಇವರು ಸಂಬಂಧಿಕರು ಇವರು ಅಂತ ಹೇಳ್ತಾಳೆ. ನನಗೆ ಮೊಮ್ಮಗ ಆಗಬೇಕು ಅಂತ. ಹೌದಾ, ಯಾರು ಸಂಬಂಧಿಕರು ಇಲ್ಲ ಅಂತ ಹೇಳಿದ್ರು ಅಂದರೆ, ಮನೇಲಾಗಿರೋ ಸ್ವಲ್ಪ ತೊಂದರೆಯಿಂದ ಅಜ್ಜಿ ತಾತ ಯಾರೂ ಇಲ್ಲ ಅಂತ ಹೊರಗಡೆ ಬಂದು ಅವರಷ್ಟಕ್ಕೆ ಅವರೇ ಸ್ವಾಭಿಮಾನದಿಂದ ದುಡಿತಾ ಇದ್ದಾರೆ ಅಷ್ಟೇ ಅಂತ ಹೇಳ್ತಾರೆ. ಆಗ ಸರಿ ಆಯಿತು, ನಮ್ಮ ಊರಿಗೆ ಬಂದುಬಿಡು ತಾತ, ನಾನು ನೋಡ್ಕೊತೀನಿ ಅಂತೇಳಿ ಅಜ್ಜಿ ತಾತನ ಅವ್ರ ಮೊಮ್ಮಗ ಮಾತಾಡಿಸಿ ಹೇಳ್ತಾ ಇರ್ತಾನೆ. ಸರಿ ಆಯಿತು ಅಂತೇಳಿ ಮೀನಾ ದುಡ್ಡು ಕೊಟ್ಟಾಗ ಇಸ್ಕೊಂಡು, ಅದಾದಮೇಲೆ ತಾತ ಆಯ್ತಪ್ಪ ಅಂತೇಳಿ ಅವ್ರ ನಂಬರ್ ತೊಗೊತಾನೆ ಸೂರ್ಯ. ನನಗೆ ಇಲ್ಲಿ ಒಂದು ಹುಡುಗಿ ಚಪ್ಪಲಿ ಓಡಿಸ್ಕೋಬೇಕಾದ್ರೆ ಈ ಫೋನ್ನ ಬಿಡಿಸ್ಕೊಂಡು ಹೋಗಿದ್ದಾಳೆ, ಇದು ಚಾರ್ಜ್ ಇಲ್ಲಪ್ಪ, ಚಾರ್ಜ್ ಮಾಡಿಕೊಂಡು ಇದನ್ನು ಫೋನ್ ಯಾರ್ದೋ ಅವ್ರಿಗೆ ತಲುಪಿಸ್ಬಿಡು ಅಂತ ಹೇಳಿ ಅಜ್ಜ ಹೇಳ್ತಾರೆ. ಅಲ್ಲಿಂದ ಮೀನಾ ಮತ್ತು ಸೂರ್ಯ ಇಬ್ಬರು ಮನೆಗೆ ಹೊರಡ್ತಾರೆ. ಮನೆಗೆ ಹೋಗಿದಾಗ ಈ ಕಡೆ ಮೀನಾ ಮತ್ತು ಸೂರ್ಯಂಗೋಸ್ಕರ ಅವ್ರ ತಂದೆ ಕಾಯ್ತಾ ಇರ್ತಾರೆ. ಬಂದ ತಕ್ಷಣ, ಏನಿದು ಪೊಲೀಸ್ ಸ್ಟೇಷನಿಗೆ ಹೋದವರು ಅಲ್ಲಿಂದ ಏನು ಅಂತ ಗೊತ್ತೇ ಆಗಲಿಲ್ವಲ್ಲ ಅಂತೇಳಿ ಕೇಳ್ತಾರೆ. ಏನೂ ಇಲ್ಲಪ್ಪ, ಎಲ್ಲ ಸರಿ ಆಯಿತು, ಪೊಲೀಸ್ ಹತ್ರ ಮಾತಾಡಿಕೊಂಡು ಅಂತ ಹೇಳ್ತಾರೆ. ಹೌದಾ, ಆಯಿತು, ಏನಾಯಿತು ಅಂತ ಕೇಳಿದಾಗ ಎಲ್ಲ ಹೇಳ್ತಾರೆ ಸ್ಟೇಷನಲ್ಲಿ ನಡೆದಿರೋದೆಲ್ಲ. ಸೂರ್ಯ, ಇಲ್ಲಪ್ಪ ಎಲ್ಲ ಸರಿ ಮಾಡ್ಕೊಂಬಂದ್ವಿ ಅಂತ ಹೇಳಿದಾಗ ಅವ್ರ ತಾಯಿ ಬಂದು, ಸರಿಯಾಗಿ ಬಾರಿಸಿರ್ಬೇಕಲ್ವಾ ಅಂತ ಹೇಳ್ತಾರೆ. ಈ ಕಡೆ ಮನೋಜ್ ಮತ್ತು ರೋಹಿಣಿ ಇಬ್ಬರು ಬಂದಮೇಲೆ ಸೂರ್ಯ ಮತ್ತು ಮೀನಾ ಇಬ್ಬರು ನಗ್ತಾ ಇರ್ತಾರೆ. ಯಾಕೆ ನಗ್ತಾ ಇದ್ದೀರಾ ಅಂತ, ಪೊಲೀಸ್ ಸ್ಟೇಷನಲ್ಲಿ ಸೂರ್ಯಂಗೆ ಸರಿಯಾಗಿ ಬಿದ್ದಿರಬೇಕಲ್ಲ ಅಂತ ಹೇಳ್ತಾರೆ. ಸೂರ್ಯ ಮತ್ತು ಮೀನಾ ಮತ್ತು ಅವರು ನಗ್ತಾ ಮನೋಜ್ ಮುಖ ನೋಡಿ, ನನಗೆಲ್ಲ ಬಿದ್ದಿರೋದು, ನಿನ್ನ ಮಗನಿಗೆ ಬಿದ್ದಿರೋದು ಏಟು ಚೆನ್ನಾಗಿ ಬರ್ಸಿದ್ದಾರೆ ಅಂತ ಹೇಳ್ತಾರೆ. ಹೌದಾ, ಯಾಕೋ ಅವನಿಗೆ ಯಾಕೆ ಆ ಥರ ಹೇಳ್ತಿದ್ಯಾ, ನೀನು ಸುಮ್ಮನೆ ಇರು ಅಂತ ಹೇಳಿದಾಗ, ಹೌದು ಅಂತ ಹೇಳಿದಾಗ, ಆಗ ಸೂರ್ಯ ಅವ್ರ ತಂದೆ ಯಾಕೋ ಅವನಿಗೆ ಬಾರಿಸಿದ್ದು ಅಂತೇಳಿ ಸೂರ್ಯ ಕಿವಿಲಿ ಹೇಳ್ತಾನೆ. ಆಗ ಅಲ್ಲಿಂದ ರೋಹಿಣಿ ಮತ್ತು ಮನೋಜ್ ಇಬ್ಬರು ಅಲ್ಲಿಂದ ಹೋಗ್ತಾರೆ. ಯಾಕ್ರಿ ಏನಾಯಿತು ಅಂತ ಕೇಳಿದಾಗ, ಹಾಗೆ ಸೂರ್ಯ ಅವ್ರ ತಂದೆ ಸರಿಯಾಗಿ ಒಂದು ಕಪಾಳಕ್ಕೆ ಬಾರಿಸ್ತಾನೆ. ಆಯಿತು ಅಂತೇಳಿ ಹೋದಾಗ ಈ ಕಡೆ ರೂಮಲ್ಲಿ ಮೀನಾ ಮತ್ತು ಸೂರ್ಯ ಫೋನ್ನ ಓಪನ್ ಮಾಡ್ತಾರೆ ಕವರಿಂದ. ಮೀನಾ ಓಪನ್ ಮಾಡ್ತೀವಿ, ಇದೇನು ರೀ ಇದು, ನಿಮ್ಮ ಥರ ಫೋನ್ ಇದೆ ಅಲ್ಲ, ನಿಮ್ಮದು ಇದೇ ಥರ ಇತ್ತಲ್ವಾ ಅಂತ ಕೇಳಿದಾಗ, ಅಯ್ಯೋ ಆ ಥರ ತುಂಬಾ ಇರುತ್ತೆ ಬಿಡು, ಅದೇನು ಅಂತ ಹೇಳಿದಾಗ ಸೂರ್ಯ, ಆಯಿತು ಅದನ್ನು ಚಾರ್ಜಿಗೆ ಹಾಕ್ಬಿಟ್ಟು ನೋಡು ಅಂತ ಹೇಳಿದಾಗ ಚಾರ್ಜಿಗೆ ಹಾಕಿ ಮೀನಾ ನೋಡಿದಾಗ, ರೀ ನಿಜವಾಗ್ಲೂ ಇದು ನಿಮ್ಮದೇ ಫೋನ್ ರೀ ಅಂತ ಹೇಳ್ತಾರೆ. ಯಾಕಂದರೆ ಆ ಫೋನ್ ತೆಗೆದ ತಕ್ಷಣ ಅವರಿಬ್ರದ್ದು ಫೋಟೋ ಕಾಣಿಸುತ್ತೆ. ಆ ಫೋಟೋ ನೋಡಿದ ತಕ್ಷಣ, ಹೌದು ನನ್ನ ಫೋನೇ ಇದು ಹೇಗೆ ನಮಗೆ ಸಿಕ್ಕಿದೆ ನೋಡು ಅಂತ ಹೇಳಿ ಮಾತಾಡ್ತಾರೆ. ಆಗ ಅಲ್ಲಿಂದ ಸೂರ್ಯ ಅವ್ರ ತಂದೆಗೆ ಹೇಳಬೇಕು ಅಂತೇಳಿ ಓಡಿ ಬಂದು, ಅಪ್ಪ ನೋಡಪ್ಪ, ನನ್ನ ಫೋನ್ ಕಳೆದೋಗಿತ್ತಲ್ಲ, ಅದು ಸಿಕ್ಕೇ ಬಿಡ್ತು ನನಗೀಗ ಅಂತ ಹೇಳ್ತಾರೆ. ಎಲ್ಲಿ ಸಿಕ್ತು ಅಂದರೆ, ತಾತ ಎಲ್ಲ ಬಿಡಿಸ್ಕೊಂಡು ಹೋಗಿದ್ರಂತೆ, ಯಾರೋ ಬಿಡಿಸ್ಕೊಂಡು ಹೋಗಿದ್ದಾರೆ, ಇದನ್ನು ಕೊಡು ಅಂತೇಳಿ ನನಗೆ ಕೊಟ್ಟರು ಆಸ್ಪತ್ರೆಯಲ್ಲಿ ಅಂತ ಹೇಳಿದ್ರು ಅಂತ. ಸರಿನಪ್ಪ ಆಯಿತು
ಅದನ್ನು ಏನು ಅಂತ ನೋಡು ಅಂತ ಹೇಳ್ತಾರೆ. ಈ ಕಡೆ ರೋಹಿಣಿ ಆ ಫೋನ್ನ ಬಗ್ಗೆ ಮಾತಾಡ್ತಿರೋದನ್ನ ಕೇಳಿಸ್ಕೊತಾ ಇರ್ತಾಳೆ. ಅಯ್ಯೋ ನಾನು ಸಿಕ್ಕಾಕೊಂಬಿಟ್ಟೆ, ಏನಿದು ನನಗೆ ಬಂದು ಉಕ್ಕರಿಸ್ಕೊಳ್ಳುತ್ತಲ್ಲ ಎಲ್ಲ ಗ್ರಾಚಾರನೂ ಅಂತ ಹೇಳ್ತಾರೆ. ಆಗ ಸೂರ್ಯ ತಂದೆ ಈ ವಿಡಿಯೋ ಈ ಫೋನ್ನ ಯಾರು ಕದ್ದಿದ್ದಾರೋ ವಿಡಿಯೋನೂ ಅವರೇ ಲೀಕ್ ಮಾಡಿರ್ತಾರೆ ಅಂತ ಆಗುತ್ತೆ. ಸೂರ್ಯ ಫಸ್ಟ್ ಈ ಫೋನ್ ಯಾರು ಕದ್ದಿದ್ದು ಅಂತೇಳಿ ನೀನು ಅದನ್ನು ಕಂಡಿಡಿ ಅಂತ ಹೇಳಿದಾಗ, ಹೌದು ಆಯ್ತಪ್ಪ ಹಾಗೆ ಮಾಡಬೇಕು ಅಂತ ಮೀನಾ ಮತ್ತು ಸೂರ್ಯ ಮಾತಾಡ್ತಾರೆ. ಆಗ ನೋಡು ನಮ್ಮ ಮನೋಜಂದು ನಿನ್ನ ಥರನೇ ಸಿಗೋ ಥರನೇ ನಮ್ಮ ಮನೋಜನ ದುಡ್ಡು ಸಿಕ್ಕರೆ ಚೆನ್ನಾಗಿರುತ್ತೆ ಅಂತಾಳೆ. ಈ ಕಡೆ ರೋಹಿಣಿ ಬಂದು ಅವ್ರ ಫ್ರೆಂಡು ಪೂಜಾ ಹತ್ರ ಹೋಗಿ ಕುತ್ತಿಗೆ ಹಿಜಕ್ಬಿಡ್ತೀನಿ ಅಷ್ಟೇ, ಏನೇ ಮಾಡಿದ್ಯಾ ನೀನು, ಫೋನೇ ಎಲ್ಲಿ ಅಂತ. ಇಲ್ಲ ಫೋನ್ ಇಲ್ಲ ಅಂತ ಹೇಳಿದ್ನಲ್ಲ ನಾನು ನಿನಗೆ ಅವತ್ತೇ, ಅದು ಎಲ್ಲೋಗ್ಬೇಕೋ ಅಲ್ಲ ಹಾಳಾಗಿದೆ ಕಣೆ ಅದು. ನಾನು ತುಂಬ ಸಿಟ್ಟಿಂದ ನೀನು ನನ್ನ ಫ್ರೆಂಡು ಅಂತ ನಂಬಿದೆ ಕಣೆ, ನೀನು ಮೋಸ ಮಾಡಿಬಿಟ್ಟೆ ನನಗೆ ಅಂತೇಳಿ ರೋಹಿಣಿ ಹೇಳ್ತಾಳೆ. ಆಗ ಪೂಜಾ ಅವಳಿಗೂ ಸಿಟ್ಟು ಬಂದು, ನಾನಲ್ಲ ಕಣೆ ಪಾಪಿ, ನೀನು ಕಣೆ ಪಾಪಿ, ನೀನು ತನ್ನ ಗಂಡಂಗೆ ಮೋಸ ಮಾಡಿದ್ಯಾ, ಮನೆ ದೊಡ್ಡ ಕುಟುಂಬಕ್ಕೆ ಮೋಸ ಮಾಡಿದ್ಯಾ, ನಿನ್ನ ಗಂಡ ಇದ್ದಿದ್ದು ಮದುವೆ ಆಗಿದ್ದು ಮತ್ತು ಮಗು ಆಗಿದ್ದು ಎಲ್ಲನೂ ಮುಚ್ಚಿಟ್ಟು ನಿಮ್ಮ ಮನೆಯವ್ರಿಗೆಲ್ಲ ಮೋಸ ಮಾಡಿದ್ಯಾ ನೀನು ಕಣೆ ಪಾಪಿ. ಅದು ಅಲ್ಲದೆ ಸೂರ್ಯ ಅಂತ ಒಳ್ಳೆಯ ಮನುಷ್ಯನ ಅವರನ್ನೇ ಸಾಯಿಸ್ತೀನಿ, ಮೀನನ್ನೇ ಮದುವೆ ಆಗಿ ನಾನು ಆರಾಮಾಗಿರಬೇಕು, ಅವಳು ಮಾತ್ರ ವಿಧವೆ ಆಗಬೇಕು ಅಂತೇಳಿ ನೀನು ಅದನ್ನೆಲ್ಲ ಮಾಡ್ತಾ ಇದೆಯಲ್ಲ, ಆ ಥರ ಕೆಟ್ಟ ಕೆಲಸ ಮಾಡ್ತಿರೋದು ನೀನು ಕಣೆ ಪಾಪಿ, ನಾನಲ್ಲ, ನೀನು ನನಗೆ ಬುದ್ಧಿ ಹೇಳೋಕ್ಕೆ ಬರ್ತೀಯಾ ನೀನು ಅಂತೇಳಿ ಹೇಳ್ತಾಳೆ. ನಾನು ನಿನ್ನನ್ನು ಇಷ್ಟು ದಿನ ಎಲ್ಲ ಥರನೂ ಸೇವ್ ಮಾಡಿದ್ದೀನಿ, ನಿನಗೆ ಎಲ್ಲ ಥರನೂ ಹೆಲ್ಪ್ ಮಾಡಿದ್ದೀನಲ್ವಾ, ನೀನು ನನಗೆ ಈ ಥರ ಮಾಡ್ತೀಯ ಅಂತ ಪೂಜಾ ಮತ್ತು ರೋಹಿಣಿ ಇಬ್ಬರು